ಅಂದ್ರೆ ಸ್ಟಾರ್ಟಿಂಗಿಂದ ನಮ್ಗೆ ಮುಸಲ್ಮಾನ ಏನಪ್ಪ ಅಂದ್ರೆ ಕಾಂಗ್ರೆಸ್ನ ನಾವು ಯಾವ ಪಾರ್ಟಿಯಲ್ಲ. ಅವ್ರು ಇಲ್ಲ ಅಂದ್ರೆ ಇಲ್ಲಿ ಎಲೆಕ್ಷನ್ ನಡೆಯಲ್ಲ. ಅವ್ರದೇ ಗುಣಗಾನ ಮಾಡಬೇಕು ಹೊರತು ಅವ್ರು ಬೇರೆ ಗುಣಗಾನ ಮಾಡಕ್ಕಿಲ್ಲ. ಇವಾಗ ಅವಕಾಶ ಬಂದತೆ ಕೇಳ್ತಾ ಇದ್ವಿ. ಯಾರ ಮನೆ ಹಕ್ಕಲ್ಲ, ಯಾರ್ದೇನು ಇದಲ್ಲ. ಇದು ಪ್ರಭುತ್ವ ಇದು. ಉತ್ತರಕ್ಕಾದಷ್ಟು ಅಭಿವೃದ್ಧಿ ದಕ್ಷಿಣಕ್ಕೆ ಆಗಿಲ್ಲ. ಅಲ್ಪಸಂಖ್ಯಾತರಿಗೆ ಏನ್ ಬೇಕು? ಫ್ರೀ ಎಜುಕೇಶನ್ ಬೇಕು. 101% ನಮಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತತೆ. ನೆಕ್ಸ್ಟ್ ಅಭಿವೃದ್ಧಿ ಆಗುತ್ತೆ ಅಂತ ನಮಗೆ ಉಮ್ಮಿದೆ. ಕುಡಿದ ಅಮಲ್ ಮೇಲೆ ಹೇಳಿರ್ಬೋದು, ಅದು ಅವರ ಭ್ರಮೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರ ನಿಧನದ ಬಳಿಕ ಮತ್ತೊಮ್ಮೆ ಉಪಚುನಾವಣೆ ಎದುರಾಗಿರ್ತಕ್ಕಂಥದ್ದು. ಅಂದರೆ ಸಾಕಷ್ಟು ಜನಾಭಿಪ್ರಾಯವನ್ನು ನಮ್ಮ ಕರ್ನಾಟಕ ಟಿವಿ ಈಗಾಗಲೇ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. ಅಂದರೆ ನಾವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಏರಿಯಾದಲ್ಲಿ ಇದ್ದೇವೆ. ಸಾಕಷ್ಟು ಜನಾಭಿಪ್ರಾಯ ಸಂಗ್ರಹಣೆ ಕೂಡ ಮಾಡಿದ್ದೇವೆ. ಸಾಕಷ್ಟು ಅಲ್ಪಸಂಖ್ಯಾತರ ನಾಯಕರನ್ನು ಕೂಡ ಮಾತಾಡಿಸಿದ್ದೇವೆ. ಈ ಬಾರಿಗೆ ಚುನಾವಣೆ ರಂಗು ಯಾವ ರೀತಿ ಇದೆ ಅಂತೇಳಿ ಸಾಕಷ್ಟು ಜನ ಕೂಡ ಮಾತಾಡಿಸಿ ಮತ್ತೊಬ್ಬರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ಬಾರಿ ಉಪಚುನಾವಣೆ ಸರ್ ಹೇಗಿರ್ತಕ್ಕಂಥದ್ದು ಸರ್? ಯಾವ ರೀತಿ ನಡೀತಾ ಇದೆ? ನಮ್ಮ ಹೆಸರು ಕಾಸಿಂ ಸಾಬ್ ಅಂತ ಹೇಳ್ಬಿಟ್ಟು ಮಸೂದೆ ಅಧ್ಯಕ್ಷರು. ಇನ್ನೊಬ್ಬರು ಏನಿಲ್ಲ ಸರ್, ಅದು ಕಡಿಮೆ ಅಂತಂದರೆ ಒಂದು 30 ವರ್ಷದಿಂದನೂ ಅಂದರೆ ಸ್ಟಾರ್ಟಿಂಗಿಂದ ನಮ್ಗೆ ಮುಸಲ್ಮಾನ ಏನಪ್ಪ ಅಂದ್ರೆ ಕಾಂಗ್ರೆಸ್ನ ನಾವು ಯಾವ ಪಾರ್ಟಿಯಲ್ಲ. ಈ ಬಾರ ಅವಕಾಶ ಸಿಕ್ಕತ್ತೆ. ನಮ್ಮ 7 ತಾಲೂಕು, ನಮ್ಮ ದಾವಣಗೆರೆ ಡಿಸ್ಟಿಕ್ನಲ್ಲಿ 7 ತಾಲೂಕಿನಲ್ಲಿ ಯಾರಿಗೆ ಮುಸ್ಲಿಮ್ಗಳಿಗೆ ಸಿಕ್ಕಿಲ್ಲ. ಆದರೆ ಈಗ ಸಿಕ್ಕರೂ ನಮ್ಮ ಈ ದಕ್ಷಿಣದಲ್ಲಿ ಇರೋಷ್ಟು ಮೆಜಾರಿಟಿ ಎಲ್ಲೇ ಇಲ್ಲ. ಅದಕ್ಕೋಸ್ಕರ ಈ ಟೈಮ್ನಲ್ಲಿ ನಾವು ಅವ್ರು ನಮ್ಮ ಶಿವಶಂಕರಪ್ಪನವರು ಯಜಮಾನರು, ಎಲ್ಲರಿಗೂ ಸ್ಪಾನ್ಸರು. ಅದಕ್ಕೋಸ್ಕರ ನಾವು ಇಲ್ಲಿವರೆಗೂ ಅವರಿಗೆ ಪ್ರಯತ್ನ ಮಾಡ್ಕೊಂತಾನೆ ಅವ್ರಿಗೆ ಗೆಲ್ಸ್ಕೊಂತಾನೆ ಬಂದಿದ್ವಿ. ನಾವು ಡಿಸ್ಟಿಕ್ನಲ್ಲಿ ನೋಡ್ಕೊಂಬರ್ರಿ, ನಮ್ಮ ಇದರಷ್ಟು ಪರ್ಸೆಂಟೇಜ್ ಕೊಟ್ಟದ್ದು ಯಾವುದೇ ತಾಲೂಕಿನಲ್ಲೂ ಬಂದಿಲ್ಲ. ಕೊಟ್ಟಿಗೆ ಬಂದಿದ್ವಿ. ಈ ಅವಕಾಶ ಐತೆ, ತೀರ್ಕೊಂಡಿದ್ದಾರೆ, ಅದನ್ನು ಕೇಳ್ತಾ ಇದ್ದೀವಿ ಅಷ್ಟೇ. ಮುಸ್ಲಿಮ್ ಮತ್ತೇನಿಲ್ಲ. ಇವಾಗ ಇದು ರೀಸೆಂಟಾಗಿ ಏನೋ ನಮ್ಮ ಸಚಿವರು ಏನೋ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಅವರೊಬ್ಬರು ಇದೆ ಮೈನಾರಿಟಿ ಒಳಗೆ ಇದ್ದಂಗೆ ಜಮೀರ್ ಅಹಮದ್ ಅವರು. ಮೊನ್ನೆ ಜಮೀರ್ ಅಹಮದ್ ಖಾನ್ ಅವರಿಗೆ ಏಕಪಕ್ಷದಲ್ಲಿ ವಾಗ್ದಾಳಿ ಮಾತಾಡಿದ್ದಾರೆ. ಅದು ಅನ್ನಬಾರ್ದು ಆ ರೀತಿ. ಇವಾಗ ಇವರು ಯಾರು ಮಾತಾಡಿದ್ರೆ ಇವ್ರಿಗೇನು ನೋವಾಗುತ್ತಿಲ್ಲ. ಯಾರೊಬ್ಬರು ಮಾತಾಡಿದ್ರೆ ಮಾತಾಡಬಾರ್ದು. ಇವಾಗ ಅವಕಾಶ ಬಂದತೆ ಕೇಳ್ತಾ ಇದ್ವಿ. ಯಾರ ಮನೆ ಹಕ್ಕಲ್ಲ, ಯಾರ್ದೇನು ಇದಲ್ಲ. ಇದು ಪ್ರಭುತ್ವ ಇದು. ಅದಕ್ಕೋಸ್ಕರ ಕೇಳ್ತಾ ಇದ್ವಿ. ದಯವಿಟ್ಟು ಒಂದು ಅವಕಾಶ ಮಾಡಿಕೊಟ್ರೆ ಅನುಕೂಲ. ಮುಂದೆ ಬರೋ ಎಲೆಕ್ಷನ್ಗೂ ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಇದರಲ್ಲಿ ಏನಾರು ಮತ್ತೆ ಇದು ಮಾಡಿದರೆ ಸ್ವಲ್ಪ ಇದಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಅದನ್ನು ಅವಕಾಶ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದಕ್ಕೆ ಯಾವ ಕಾರಣಕ್ಕೆ ಮಾಡಿಕೊಡ್ಬೇಕಂದ್ರೆ ನಮ್ಮದೊಂದು ಮನವಿ ಅಷ್ಟೇ ಸರ್. ಅಂದರೆ ಅಲ್ಪಸಂಖ್ಯಾತ ಮತಗಳು 80,000ಕ್ಕೂ ಹೆಚ್ಚು ಮತಗಳು ಇರತಕ್ಕಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಅಂದರೆ ಭದ್ರಕೋಟೆ ಈಗಾಗಲೇ ಸಾಕಷ್ಟು ಬಾರಿ ಶಾಮನೂರು ಶಿವಶಂಕರಪ್ಪನವರನ್ನು ಈ ಭಾಗದಿಂದ ಒಂದು ಆರಿಸಿ ಕಳಿಸಿದ್ರಿ ಸರ್. ಈ ಬಾರಿಗೆ ಯಾಕಂದರೆ ಲಾಸ್ಟ್ ಟೈಮು ಶಾಮನೂರು ಶಿವಶಂಕರಪ್ಪನವರು ಹೇಳಿದರು ಅಲ್ಪಸಂಖ್ಯಾತರಿಗೆ ಅಂದರೆ ಟಿಕೆಟ್ ಕೊಡಬೇಕಂತೇಳಿ ಅವರೇ ಒಂದು ಸಾಕಷ್ಟು ಭಾಗಗಳಲ್ಲಿ ಹೇಳಿರ್ತಕ್ಕಂಥದ್ದು. ಈ ಬಾರಿಗೆ ಮತ್ತೊಮ್ಮೆ ಮಲ್ಲಿಕಾರ್ಜುನ ಅವರು ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಅಂದರೆ ಸಮರ್ಥವ್ರಿಗೆ ಟಿಕೆಟ್ ಬೇಕಂತೇಳಿ ಎಷ್ಟರ ಮಟ್ಟಿಗೆ ಸರಿ ಸರ್? ಅಂದರೆ ಕುಟುಂಬ ರಾಜಕಾರಣ ಈ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುವರಿಯುತ್ತಾ? ಶಿವಶಂಕರಪ್ಪರು ಹೇಳಿದ್ರು, ಅದು ಬಿಟ್ಟು ಅದು ಬೇರೆ ಪ್ರಶ್ನೆ. ಆದರೆ ಮಾನವತೆ ದೃಷ್ಟಿಯಿಂದ ಇಷ್ಟು ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದು ಅವರೊಂದು ಮನಸ್ಸಿನ ಇಟ್ಕೊಂಡು ಇದು ಇನ್ನೊಬ್ಬರ ಮೇಲೆ ಇನ್ನು ಹೇಳೋದು ತಪ್ಪದು. ಇವಾಗ ನಮಗೆ ಅವಕಾಶ ಐತಿ, ಮಾಡಿಕೊಡು ಅಂತ ಕೇಳಿದೆ. ಇಷ್ಟು ವರ್ಷ ಮಾಡ್ಕೊಂಬಂದಿದ್ವಿ. ನಮ್ಮ ಕರ್ನಾಟಕದಿಂದ ಎಲ್ಲಿ ಬೆಳಗಾವಿಯಿಂದ ಬೆಳಗೂರು ತನಕ ರೀಸೆಂಟಲ್ಲಿ ನಮ್ಮ ಇದು ಸಿಗ್ಗಾಂವ್ ಎಕ್ಸಾಂಪಲ್. ಅದರಲ್ಲಿ ಅದು ನೋಡ್ರಿ, ಇವಾಗ ಅದನ್ನು ಯಾವ ರೀತಿ ಬಂತು? ಭದ್ರಕೋಟೆ ಅದು ಎಷ್ಟು ವರ್ಷದಿಂದ? ಅದು ಮಾಜಿ ಮುಖ್ಯಮಂತ್ರಿ ಅವರ ಮಗ ಅವರು. ಅದಕ್ಕೆ ಯೂನಿಟಿ ಇತ್ತಪ್ಪ ಅಂತಂದ್ರೆ ಏನದಾಗುತ್ತೆ. ಅದರಲ್ಲಿ ನಮ್ಮ ಪರ್ಸೆಂಟೇಜ್ ಅಲ್ಲಿಲ್ಲ ಹೇಳ್ಬೇಕಂದ್ರೆ. ಬೇರೆ ಜನಾಂಗದಲ್ಲೇ ಸೇರಿ ಮಾಡಿದ್ರೆ ಮೆಜಾರಿಟಿ ಹಂಗೆ ಇದು ನಮ್ಮದು ಐತೆ ಅಂತ ಕೇಳ್ತಾ ಇದ್ದೀವಿ. ಒಂದು ಏನಪ್ಪ ಅಂತಂದ್ರೆ ಇದರಲ್ಲಿ ಏನಾರ ನಮ್ಮ ಓದಿ ಒಂದು ಮೂರನೇ ಎಲೆಕ್ಷನ್ 2ನೇ ಎಲೆಕ್ಷನ್ ಹಿಂದ್ಗಡೆ ಸ್ವಲ್ಪ ಚೇಂಜ್ ಆತವಾಗ ನಮ್ಮ ಮುಸಲ್ಮಾನಿಗೆ ಟಿಕೆಟ್ ಕೊಡೋದ್ರಾಗೆ. ಆವಾಗ ನಮ್ಮ ಕಾಂಗ್ರೆಸ್ಸಿನಲ್ಲಿ ಒಂದೇ ಒಂದು MLA ಬಂದರು, ಬಾಕಿ ಪೂರ BJP ಬಂದು. ನಮ್ಮ 7 ತಾಲೂಕಿನಲ್ಲಿ 6 ತಾಲೂಕು BJP ಬಂದರು, ನಮ್ಮದು ಒಂದೇ ಒಂದು ಕಾಂಗ್ರೆಸ್ ಬಂತು. ಆ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದ್ರೆ ಇದಕ್ಕೆ ನಮಗೆ ಮೈನಾರಿಟಿ ಒಳಗೆ ಅಲ್ಪಸಂಖ್ಯಾತ ಯಾರಿಗಾರ ಕೊಡ್ಬೇಕಂತೇಳಿ ನಮ್ಮದು ಮನವಿ ಸರ್. ಇನ್ನೊಂದು, ಈ ಭಾಗದಲ್ಲಿ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳ್ತಾರೆ ಸರ್. ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ ಹೌದು,
ಕಾಂಗ್ರೆಸ್ಸಿಂದ ಈಗ ಶಾಮನೂರು ಶಿವಶಂಕರ ಈ ಭಾಗದಿಂದ ಸಾಕಷ್ಟು ಬಾರಿ ಜಯಬೇರಿ ಮಾಡಿ ಕಳಿಸಿದ್ದೀರಿ. ಬಟ್ ಇಲ್ಲಿ ಮತ ಬ್ಯಾಂಕ್ ರೀತಿ ನಿಮ್ಮನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಹೊರತು ನಿಮ್ಮ ಭಾಗವನ್ನು ಅಭಿವೃದ್ಧಿನೇ ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಉತ್ತರಕ್ಕೆ ಹೋಲಿಕೆ ಮಾಡಿದರೆ ದಕ್ಷಿಣದಲ್ಲಿ ಸರಿಯಾದಂಥ ಸುಸಜ್ಜಿತವಾದ ಒಂದು ಆಸ್ಪತ್ರೆ ಇಲ್ಲ, ಒಂದು ಗೌರ್ಮೆಂಟ್ ಕಾಲೇಜ್ ಇಲ್ಲ, ಅಲ್ಲಿ ಇರತಕ್ಕಂಥ ಒಂದು ಏನು ಹೇಳ್ತಾರೆ ಒಂದು ಸರಿಯಾದಂಥ ವಾಯುವಿಹಾರಕ್ಕೆ ಹೋಗ್ಲಿಕ್ಕೆ ಒಂದು ಪಾರ್ಕ್ ಇಲ್ಲ. ಯಾಕಂದರೆ ಸಾಕಷ್ಟು ಜನರು ನಿಮ್ಮ ಭಾಗದಲ್ಲಿರ್ತಕ್ಕಂಥ ಜನಾಭಿಪ್ರಾಯ ನಮ್ಮ ಕರ್ನಾಟಕ ಟಿವಿಯಿಂದ ಮಾಡಿದಾಗ ಸಾಕಷ್ಟು ಹೇಳ್ತಾರೆ, ಹೌದು ಸರ್ ನಾವು ಸಾಕಷ್ಟು ಬಾರಿ ಮತವನ್ನು ಹಾಕಿ ಶಾಮನೂರು ಶಿವಶಂಕರಪ್ಪನ ಗೆಲ್ಲಿಸಿದ್ದೇವೆ, ಬಟ್ ಇಲ್ಲಿ ಅಭಿವೃದ್ಧಿ ಶೂನ್ಯ ಅಂತ ಹೇಳ್ತಾರೆ ಸರ್. ಉತ್ತರಕ್ಕಾದಷ್ಟು ಅಭಿವೃದ್ಧಿ ದಕ್ಷಿಣಕ್ಕಾಗಿಲ್ಲ. ಯಾಕೆ ಮಲ್ತಾಯಿ ಧೋರಣೆ ಅಂತ? ಮಲ್ತಾನೆ ದೊಡ್ಡ ಅಂತಲ್ಲ, ಅದರಲ್ಲಿ ಪರ್ಸೆಂಟೇಜು ಆದರೆ ಏನಪ್ಪ ಅಂತಂದರೆ ಇಲ್ಲಿ ಸ್ಲಮ್ ಜಾಸ್ತಿ ಇರೋದು. ಇದನ್ನು ಅವಕಾಶ ಕೊಟ್ಟಿದ್ದಾರೆ, ಇವ್ರೇನು ಮನೇನ ತಮ್ಮಂದು ಹಾಕೊಂತ ಹೇಳಿದಿಲ್ಲ, ಗೌರ್ಮೆಂಟ್ ಹಾಕಿರೋದು. ಆ ದುಡ್ಡು ಇಲ್ಲಿ ಯೂಸ್ ಮಾಡೋದಾಗಿತ್ತು. ಅದು ಇವಾಗ ನಮ್ಮ ಸಿದ್ದರಾಮಯ್ಯ ಮಿನಿಸ್ಟರ್ ಏನು ಒಂದು 100 ಕೋಟಿ ರೂಪಾಯಿ ಇವಾಗ ನಮಗೆ ದಕ್ಷಿಣಕ್ಕೋಸ್ಕರನೇ ಕಂಪಲ್ಸರಿ ಹಾಕಿದ್ದಾರೆ. ಇನ್ಮೇಲೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಆಗುತ್ತೆ, ಅದು ಪ್ರಶ್ನೆ ಬೇರೆ. ಆದರೆ ಏನಪ್ಪ ಅಂತಂದರೆ ಇದೇ ಮೊದಲಿಂದನೇ ಮಾಡ್ಕೊಂಡಿದ್ರೆ ಇದೇನಾಗ್ತದಿಲ್ಲ. ಇವಾಗ ನಮ್ಮ ಇದೇ MLC ಜಬ್ಬರ್ ಸಾಹೇಬರು ಇವ್ರಿಗೆ ಬರೋದು 10%, MLA ಬರೋದು 100%. ಆ ಪರ್ಸೆಂಟಿನಲ್ಲೇ ಯಾವ್ಯಾವ ರೋಡ್ ಮಾಡಿಸಿದ್ದಾರೆ. ಅಬ್ದುಲ್ ಕಲಾಂ ಸ್ಕೂಲ್ ಎಷ್ಟು ಸ್ಕೂಲ್ ಇಂಪ್ರೂವ್ ಮಾಡಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಫ್ರೀ ಎಜುಕೇಷನಲ್ಲಿ ನಮ್ಮ SLC ತನಕ ಫ್ರೀ ಒಂದು ಪೆನ್ಸಿಲಿಂದ ಒಂದು ಬುಕ್ನಿಂದ ಒಂದು ಫೀಸಿಂದ ಹಿಡಿದು ಊಟ ಸಮೇತ ಹಿಡಿದು ಅಬ್ದುಲ್ ಕಲಾಂ ಫ್ರೀ. ಆ ಬಡವ್ರ ಮಕ್ಕಳಿಗೆ ಅನುಕೂಲ ಆಯ್ತು. ಅಲ್ಲಿ ಎಲ್ಲ ಸ್ಕೂಲ್ ಇವರು ತಂದು ಮಾಡಿದ್ದಾರೆ. ಇವಾಗ ನಮ್ಮ ಇನ್ನೊಬ್ಬರದಾಗ ಮಾಡಿದ್ದಾರೆ, ಉದ್ದೇಶಗಳು ಅವ್ರು ಅಪ್ರೂವಲ್ ಮಾಡ್ಕೊಂಬಂದಾರೆ. ಸರ್, ಜಬ್ಬಾರ್ ಅವ್ರು ಮಾಡಿದ ಕೆಲಸ ಯಾಕೆ ಶಾಸಕರು ಮಾಡಲಿಲ್ಲ ಅಂತ ಕೇಳ್ತಾ ಇದ್ದೇನೆ ನಾನು. ಅದೇ ಹೇಳ್ದಲ್ಲ ನಾನು, ಮಾಡ್ಬೋದಿತ್ತಲ್ಲ. ಯಾಕಂದ್ರೆ ಸಾಕಷ್ಟು ಬಾರಿ ಗೆದ್ದಿರತಕ್ಕಂಥದ್ದು ಕೆಲವರು ಪ್ರಭಾವ, ಅವರು ಮೆಜಾರಿಟಿಯಿಂದ ಅವ್ರದ್ದು ಇದು ದಬಾವದಿಂದ ಫೋರ್ಜರಿಂದ ಎಲ್ಲ ಆ ಕಡೆಯಿಂದ ಜಾಸ್ತಿ ಮಾಡಿದರು. ಅಂದ್ರೆ ಇಲ್ಲಿ ನೀವು ಮತ ಹಾಕ್ಲಿಕ್ಕೆ ಅಷ್ಟೇ ಬೇಕು, ಅಭಿವೃದ್ಧಿ ಮಾತ್ರ ಶೂನ್ಯ. ಅಂದ್ರೆ ನೀವೇನು ಕೇಳಲ್ವಾ ಇಲ್ಲಿ ಅಭಿವೃದ್ಧಿ ಮಾಡಿ ಅಂತ ಹೇಳಿ? ಯಜಮಾನ್ರಿಗೆ ಕೇಳಿದ್ವಿ, ಆಗ್ತಾ ಇದ್ರು. ಅದು ಹೇಳಿದ್ನಲ್ಲ, ಒಂದು ರೂಪಾಯಿದಲ್ಲಿ 40% ಇಲ್ಲ 60% ಬೇರೆ ಕಡೆ. ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ಅನುದಾನವನ್ನ ಉತ್ತರಕ್ಕೆ ಬಳಸಿದಾರೆ ಅಂತ ಸಾಕಷ್ಟು ಆರೋಪ ಮಾಡ್ತಾರೆ. ಅದು ನಿಜನಾ? ಜಾಸ್ತಿ ಪರ್ಸೆಂಟೇಜ್ ಜಾಸ್ತಿ ಆ ಕಡೆನೇ ಮಾಡಿರೋದು ಹೇಳ್ಬೇಕಂತಂದ್ರೆ. ಇವಾಗ ನಾನು ಹೇಳಿದ್ನಲ್ಲ, ಇವಾಗ ಕಾರ್ಪೊರೇಟರ್ನಲ್ಲಿ ಆಗಲಿ, ಕೌನ್ಸಿಲಲ್ಲಿ, ಮೇಯರ್ನಲ್ಲಿ ಎಲೆಕ್ಷನ್ ಇಟ್ಕೊಂಡು ಇದು ಮೆಜಾರಿಟಿ ಇಟ್ಕೊಂಡು ಸೈನ್ ಮಾಡೋದು ಕಂಟ್ರಾಕ್ಟ್ಗೆ. ಆ ರೋಡ್ ಅಂತ ಅದು ಮಾಡಿಸ್ಯಾರ. ಇವರು ಜಬ್ಬರ್ ಸಾಹೇಬ್ ಅಕೌಂಟ್ನಲ್ಲಿ ಏನಿಲ್ಲದಲ್ಲ, ಎಷ್ಟು ರೋಡ್ ಮಾಡಿಸಿದಾರೆ ನೀವು ನೋಡ್ಕೊಂಬರ್ರಿ. ನಮ್ಮ ದಾವಣಗೆರೆ ಈ ಕಡೆ ಸೌತ್ನಲ್ಲಿ ಇದೆ, ಈ ಕಡೆ ದಕ್ಷಿಣದಲ್ಲಿ ನೋಡ್ಕೊಂಬರ್ರಿ ಎಷ್ಟು ರೋಡ್ ಮಾಡಿಸಿದ್ದಾರೆ. ಕಾಂಕ್ರೀಟ್ ರೋಡ್ ಎಷ್ಟು ಮಾಡಿಸಿದ್ದಾರೆ. ನಮ್ಮ BN2 ಆಗಲಿ, BN ಈ ಬೂದಲ್ ರೋಡ್ ಹತ್ರ ಆಗಲಿ ಎಷ್ಟು ರೋಡ್ ಮಾಡ್ಕೊಂಬಂದಾರೆ. ಕೆಲವರು ಕೇಳಿ ನಾವು ಹೇಳೋದು ಬೇಡ, ನೀವು ಅದರಲ್ಲಿ ಹೋದ್ರೆ ಗೊತ್ತಾಗತ್ತೆ. ಸರ್, ಆ ರೋಡ್ ಅಭಿವೃದ್ಧಿ ಮಾಡಿದ್ದಾರೆ ಸರ್, ಒಪ್ಕೊತೇನೆ. ಏನೋ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿರ್ತಕ್ಕಂಥ ಏನೋ ಒಂದು ಕೆಲಸ ಮಾಡಿಸಿದ್ದಾರೆ, ಒಪ್ಕೊಳ್ಳೋದು ಸರ್. ನಿಮ್ಮ ಹೇಳಿದ್ನಲ್ಲ, ಒಂದು ಆಸ್ಪತ್ರೆ ಇಲ್ಲ ಸರಿಯಾದಂಥದ್ದು, ಅಂದರೆ ಗೌರ್ಮೆಂಟ್ ಕಾಲೇಜ್ ಇಲ್ಲ, ಇನ್ನೆಲ್ಲ ಮಾಡಿಸ್ಬೋದಿತ್ತಲ್ಲ ಸರ್. ಅದನ್ನು ನಮಗೆ ಹೇಳ ಫ್ರೀ ಎಜುಕೇಷನ್ ಮೇನ್ ಮುಖ್ಯ. ನಮಗೆ ಅಲ್ಪಸಂಖ್ಯಾತರಿಗೆ ಏನು ಬೇಕು, ಫ್ರೀ ಎಜುಕೇಷನ್ ಬೇಕು. ನಮ್ಮದರಲ್ಲಿ ಬಡ ಮಕ್ಕಳು ಭಾಳ ಇರೋದು. ಬಟ್ಟೆ ಲೇಔಟ್ ಆಗಲಿ, ಗ್ಯಾರೇಜ್ ಆಗಲಿ, ಮೆಕ್ಯಾನಿಕಲ್ ಬರೀ ಅವೇ ಇರೋದೆಲ್ಲ. ಅದಕ್ಕೆ ಎಜುಕೇಷನ್ ಮುಖ್ಯ ಅಂತಂದರೆ ಇದಕ್ಕೆ ಫ್ರೀ ಅದನ್ನು ನೋಡ್ಬೇಕು. ಹಾಸ್ಪಿಟ್ಲು, ಒಂದು ಕಾಲೇಜ್ ಆಗಲಿ ಈ ಕಡೆ ಇಲ್ಲ, ಈ ಕಡೆ ಇರೋದೇ ಇಲ್ಲೇ ಇಲ್ಲ. ದಯವಿಟ್ಟು ಅದನ್ನು ಮೇನ್ ಇಂಪ್ರೂವ್ ಆಗಿ ಯಾರೇ ಬರಲಿ ಇನ್ಮೇಲೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತೇಳಿ ನಮ್ಮದೊಂದು ಮನವಿ. ಖಂಡಿತ ಸರ್. ಆಮೇಲೆ ಸರ್, ಇನ್ನೊಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ ಸಾಕಷ್ಟು ಏನು ಪಟ್ಟು ಹಿಡಿದಿರ್ತಕ್ಕಂಥದ್ದು ಸರ್. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇದ್ದಲ್ಲಿ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಏನಾದರೂ ನಿಮ್ಮ ಒಂದು ವರಿಷ್ಠರು ಮನೆ ಹಾಕಿದ್ದಾದರೆ ಸರ್, ಅಲ್ಪಸಂಖ್ಯಾತರ ನಡೆ ಏನಿರುತ್ತೆ ಸರ್ ಮುಂದೆ? 100% 100ಕ್ಕೆ 100 ಇದು ಅಲ್ಪ ಇದು ಮೇನ್ ಏನು ಇದು ಹಿರಿಯರು ಇದ್ದಾರೆ ನಮ್ಮ ರಾಜಕೀಯದಲ್ಲಿ, ವರಿಷ್ಠರು ಇದ್ದಾರೆ. ಅವ್ರು ಯಾವ ಕಾರಣಕ್ಕೂ ಯೋಚನೆ ಮಾಡ್ತಾರೆ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತೇಳಿ ಅವ್ರು ಯೋಚನೆ ಮಾಡ್ತಾರೆ. ಯಾರೋ ಒಬ್ರು ಹೇಳಿದ್ರೆ ನಾನೊಬ್ರು ಹೇಳಿದ್ರೆ ಆಗಲ್ಲ, ಇನ್ನೊಬ್ರು ಹೇಳಿದ್ರೆ ಆಗಲ್ಲ. ಅವ್ರ ಇದೆಯಾ ಸರ್ ಈ ಬಾರಿ? 101% ನಮಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತತೆ. ನೆಕ್ಸ್ಟ್ ಅಭಿವೃದ್ಧಿ ಆಗುತ್ತೆ ಅಂತ ನಮಗೆ ಉಮೇದು ಇದೆ. ಆಮೇಲೆ ಇಲ್ಲೇ ಏನಾಗುತ್ತೆ ಸರ್, ನಿಮ್ಮ ಅಲ್ಪಸಂಖ್ಯಾತರೆಲ್ಲ ಒಗ್ಗಟ್ಟಿಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ. ಯಾಕಂದರೆ ಒಂದು ಕಡೆ ಇದೇ ಅಲ್ಪಸಂಖ್ಯಾತರನ್ನ ಅಂದರೆ ಮಾಜಿ ಕಾರ್ಪೊರೇಟರ್ ಕರ್ಕೊಂಡೋಗಿ ಒಂದು ಕಡೆ ಪ್ರೆಸ್ ಮೀಟ್ ಮಾಡಿಸ್ತಾರೆ, ಇಲ್ಲಿ ಯಾರು ಇಲ್ಲ ಸಮರ್ಥವ್ರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ನಿಮ್ಮ ಸಮುದಾಯದವರೇ ಹೇಳ್ತಾರೆ ಸರ್. ಅಂದರೆ ನಿಮ್ಮಲ್ಲೇನೋ ಒಗ್ಗಟ್ಟಿಲ್ಲ ಅಂತಂದರೆ ಹೇಗೆ ನಿಮ್ಮ ಒಂದು ನಾಯಕರಿಗೆ ಟಿಕೆಟ್ ಕೊಡಿ ಅಂತೇಳಿ ಕೇಳ್ತೀರಾ? ಇದನ್ನು ನೋಡಿ ಸರ್, ನಾನು ಹೇಳ್ದಲ್ಲ, ಒಂದು ಮನೆಗೆ 5 ಜನ ಇರ್ತಾರೆ, ಅಣ್ಣ ತಮ್ಮಳು ಎಲ್ಲರೂ ಒಂದೇ ಕಡೆ ಇರೋಲ್ಲ. ಆದರೆ ಒಬ್ಬನಾದ್ರೂ ಎತ್ತ ಇರ್ತಾರೆ. ಹಂಗೆ ಇದನ್ನು ಹಂಗೆ. ಈ ರಾಜಕೀಯ ಅಂದರೆ ಅದೇ ಏನು ಹೇಳಕ್ಕೆ ಬರೋಲ್ಲ, ಮಾಡೋಕ್ಕೆ ಬರೋಲ್ಲ. ಅದೇ ಟಿಕೆಟ್ ಕೊಟ್ಬಿಟ್ರೆ ಅವಾಗೇನು ಮಾತಾಡೋಕ್ಕೆ ಬರೋಲ್ಲ. ಇವಾಗ ಏನಪ್ಪ ಅಂತಂದರೆ ಇವಾಗ ಕಾರ್ಪೊರೇಟ್ರು ಸಪೋರ್ಟ್ ಮಾಡಬೇಕು, ಮಾಡಲ್ಲ ಅಂತಂದರೆ ಅಂತ ಆ ಬ್ಯಾಲೆನ್ಸ್ ಮೇಲೆ ಹೋಗಿ ಮಾಡ್ತಾ ಇದ್ದಾರೆ. ಅದೇ ಹಿಂದೂ ಜನ ಬೇರೆ ಜನಾಂಗದಾರಲ್ಲ ಕರ್ಕೊಂಡು ಹೋಗಿ ಹೇಳಿಸಲಿ ಬೇಕಾರೆ, ಯಾರು ಬೇಡಂದ್ರೆ ಬೇರೆ ಜನ ಹೇಳಲಿ, ಯಾರು ಹೇಳಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇನ್ನೊಬ್ರದ್ದು ಇದು ಹೇಳೋದೇ ಬೇಡ.
ನಮ್ಮ ಟಿಕೆಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಅಂತ ಹೇಳ್ತೀರಿ ನೀವು? 100%, 100% ನಾವೇನು ಬಿ ಜೆ ಪಿಗೆ ಇಲ್ಲಿವರೆಗೆ ಮಾಡ್ಕೊಂಬಂದಿಲ್ಲ, ನಾವು ಮಾಡೋದಿಲ್ಲ. ನಾವು ಯಾವ ಕಾರಣಕ್ಕೂ ನಾವು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗಲ್ಲ. ನಾವು ಕಾಂಗ್ರೆಸ್ ಒಗ್ಗಟ್ಟೆ ಯಾವ ನಾವು ಈ ಕಡಿಮೆ ಮಾತ್ರ ಇತಿಹಾಸದಾಗಿನ ಕಾಂಗ್ರೆಸ್ನಲ್ಲಿ ನಮ್ಮ ಕರ್ನಾಟಕದಾಗೆ ಇದು ಭದ್ರಕೋಟೆ ಏರು ನಮ್ಮ ಏರು ಸರ್. ಎರಡು ಮಾತಿಲ್ಲ ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ, ಎರಡು ಮಾತಿಲ್ಲ. ಆದ್ರೆ ಈ ಬಾರಿಗೆ ಇಬ್ಬರ ಜಗಳದಲ್ಲಿ ಮೂರನೇದವ್ರಿಗೆ ಲಾಭ ಆಗಲ್ಲ ಅಂತೀರಾ? ಇಲ್ಲ ಇವ್ರು ಏನಾರು ಹೈಕಮಾಂಡ್ನವ್ರು ಏನಾರು ಚೇಂಜ್ ಮಾಡಿದರೆ ಅದು ಸಾಧ್ಯತೆ ಇದೆ 100% ಅದು ನಾವು ನೆಕ್ಸ್ಟ್ ಮೀಟಿಂಗ್ ಕೂತು ಮಾತಾಡ್ತೀವಿ ಅದ್ರ ಬಗ್ಗೆ. ಖಂಡಿತ ಸರ್. ಸರ್ ಥ್ಯಾಂಕ್ ಯು ಸರ್. ನಿಮ್ಮದೇ ಅಲ್ಪಸಂಖ್ಯಾತ ನಾಯಕರು ಅಂದರೆ ಜಮೀರ್ ಅಹ್ಮದ್ ಅವರು ದಾವಣಗೆರೆಗೆ ಬಂದರೆ ಅಂದರೆ ಅಲ್ಲಿರ್ತಕ್ಕಂಥ ಈ ಸಾಕಷ್ಟು ಏನು ಈ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಏನು ಮಾಹಿತಿ ಕೊಟ್ಟರು ಸರ್? ಏನು ಸರ್ ಇದು? ನಾನು ಆಗಲೇ ನಿಮಗೆ ಹೇಳಿದೆ, ಜಮೀರ್ ಅಹ್ಮದ್ ಅವರು ದಾವಣಗೆರೆ ದಕ್ಷಿಣದಲ್ಲಿ ಬರೇ ಒಂದು 2-3 ದಿವಸ ಇದ್ದರೆ ನಾವು ಒಂದು ಭಾರಿ ಬಹುಮತದಿಂದ ಗೆಲ್ತೀವಿ. ಅವರಿಲ್ಲ ಅಂದರೆ ಇಲ್ಲಿ ಎಲೆಕ್ಷನ್ ನಡೆಯಲ್ಲ. ಮತ್ತು ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಅಲ್ಪಸಂಖ್ಯಾತ ನಾಯಕರು. ನಾನು ಆಗಲೇ ಹೇಳಿದ್ನಲ್ರಿ, ಕೆಲವೊಂದು ಅವ್ರದ್ದೇ ಆದಂಥ SS ಫ್ಯಾಮಿಲಿಗೆ ಸೀಮಿತವಾದಂಥ ನಮ್ಮ ಸಮಾಜದಲ್ಲಿ ಅವ್ರದ್ದೇ ಆದಂಥ ಒಂದು ಪಡೆ ಇದೆ. ಅವ್ರದ್ದೇ ಗುಣಗಾನ ಮಾಡಬೇಕು ಹೊರತು ಅವ್ರು ಬೇರೆ ಗುಣಗಾನ ಮಾಡೋಕ್ಕಿಲ್ಲ. ಇಲ್ಲಿ ನಮ್ಮ ಸಮಾಜದ ನಾವು ಏಳಿಗೆಗೋಸ್ಕರ ದುಡಿಯುವಂಥವ್ರು, ನಮ್ಮ ಸಮಾಜದ ಏಳಿಗೆಗೋಸ್ಕರ ನಾವು ಯೋಚನೆ ಮಾಡ್ತೀವಿ ಹೊರತು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಯೋಚನೆ ಮಾಡಲ್ಲ. ನಾವು BZ ಜಮೀರ್ ಅಹ್ಮದ್ ಅವರು ಇಲ್ಲಿ ದಾವಣಗೆರೆಗೆ ಬಂದೇ ಬರ್ತಾರೆ, ಇಲ್ಲಿ ಬರಲೇಬೇಕು. ಯಾಕಂದರೆ ಇಲ್ಲಿ ಅಲ್ಪಸಂಖ್ಯಾತರು ಹೆಚ್ಚು ಕಡಿಮೆ 87ರಿಂದ 90 ಸಾವಿರ ಜನ ಇರೋದ್ರಿಂದ ಅವ್ರದ್ದೇ ಆದಂಥ ಬೆಂಬಲ ಪಡೆಯದಲ್ಲಿ ಅವರೇ ಆದಂಥ ಒಂದು ಅಭಿಮಾನಿಗಳಿದ್ದಾರೆ. ಅವರು ಒಂದು ಮಾತು ಹೇಳಿದರೆ ಇಲ್ಲಿ ಹೆಚ್ಚು ಕಮ್ಮಿ ನೋಡಿ, ನೀವು ಎಲ್ಲರ ನೋಡಿ, ಅವರು BZ ಜಮೀರ್ ಅಹ್ಮದ್ ಅವರು ಎಲ್ಲೇ ಒಂದು ಯಾವುದೇ ಒಂದು ಕ್ಷೇತ್ರದ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಹೋದ್ರು ಅಲ್ಲಿ ಹೆಚ್ಚು ಕಡಿಮೆ ಒಂದು 10,000 ಜನ ಸೇರಿರ್ತಾರೆ. ಬಿಸಿಲನ್ನಲ್ಲ, ಮಳೆ ಅನ್ನಲ್ಲ. ಯಾಕಪ್ಪ ಅಂದರೆ ಅವರಂಥ ಆ ನಾಯಕತ್ವ ಇದೆ. ಆ ನಾಯಕತ್ವವನ್ನು ಎಲ್ಲ ಕರ್ನಾಟಕ ರಾಜ್ಯದಂಥ, ಆಂಧ್ರ ಪ್ರದೇಶ, ದೇಶಾದಂಥ ಒಪ್ಕೊಂಡಿದ್ದಾರೆ ಅವ್ರನ್ನ. ಅವರು BZ ಜಮೀರ್ ಅಹ್ಮದ್ ಯಾರು ಅಂತ ಹೇಳಿದ್ರಲ್ಲ, ಇಡೀ ದೇಶದಲ್ಲಿ ಎಲ್ಲ ಮುಸ್ಲಿಂ ಸಮಾಜದ ಎಲ್ಲ ಅಹಿಂದ ವರ್ಗದವರಿಗೆ ಅವರು ಯಾರಂದರೆ ಅವ್ರಿಗೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಲ್ಲೋಲ ಕಲ್ಲೋಲ ಅನ್ನೋ ಪ್ರಶ್ನೆಗೆ ತಮ್ಮದು ಉತ್ತರ? ಅಲ್ಲೋಲ್ಲ ಕಲ್ಲೋಲ್ಲ ಏನಿಲ್ಲ, ನಾವು ಗೆಲ್ತೀವಿ ಅನ್ನೋದಕ್ಕೆ ಅಲ್ಲೋಲ್ಲ ಕಲ್ಲೋಲ್ಲ. BZ ಜಮೀರ್ ಅಹ್ಮದ್ ಅವರು ದಾವಣಗೆರೆಗೆ ಅಲ್ಲ ಸರ್, ನಿಮ್ಮದೇ ಅಲ್ಪಸಂಖ್ಯಾತ ನಾಯಕರು, ಅದೇ ನಿಮ್ಮ ಅಲ್ಪಸಂಖ್ಯಾತ ನಾಯಕರಾದಂಥ ಪ್ರಮುಖರು ಜಮೀರ್ ಅಹ್ಮದ್ ಅವ್ರಿಗೆ ಆ ರೀತಿ ಹೇಳೋದ್ರಿಂದ ಸರ್ ಏನು ಹೇಳಿಕ್ಕೆ ಹೊರಟಿದ್ದಾರೆ, ಏನು ಸಂದೇಶ ಹೇಳಿಕ್ಕೆ ಹೊರಟಿದ್ದಾರೆ ಅಂತ ನನ್ನ ಅನಿಸಿಕೆ ಪ್ರಕಾರ ಕುಡ್ದಿರ್ಬೋದು. ಅದು ಡ್ರಿಂಕ್ಸ್ ಮಾಡಿ ಮಾತಿರ್ಬೋದು, ನಾನು ನೋಡಿಲ್ಲ ಅದನ್ನು. ಯಾರೋ ಡ್ರಿಂಕ್ಸ್ ಮಾಡಿರ್ಬೋದು, ಒಂದು ಕುಡಿದ ಅಮಲ್ ಮೇಲೆ ಹೇಳಿರ್ಬೋದು. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಜಮೀರ್ ಅಹ್ಮದ್ ಎಂಥ ಶಕ್ತಿಶಾಲಿ ಒಬ್ಬ ನಾಯಕತ್ವ ಇರುವಂಥ ವ್ಯಕ್ತಿ ಅನ್ನೋದು. ಅವರು ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಈಗ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಅವರು ಬಂದ ಕ್ಷೇತ್ರದಲ್ಲಿ ಎಲ್ಲೂ ಸೋಲಾಗಿಲ್ಲ. ನೋಡಿದ್ದೀರಿ ನೀವು ಮಾಧ್ಯಮದವರು, ಎಲ್ಲೂ ಸೋಲಾಗಿಲ್ಲ. ಯಾಕಂದರೆ ಎಲ್ಲ ಸಮಾಜದಲ್ಲಿ ಅವರ ಒಂದು ಬೆಂಬಲ ಪಡೆ ಇದೆ. ಹೌದಾ? ಅವರ ಅಭಿಮಾನಿಗಳಿದ್ದಾರೆ. ಅವರು ಯಾರಿಗೂ ಬರೆ ಕೈಲಿ ಕಳಿಸಿಲ್ಲ. ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಸನ್ನಿವೇಶಕ್ಕೆ ಹೋದರೂ ಕೂಡ ಅವರನ್ನು ಪರಿಗಣಿಸಿ ಅವರ ಎಲ್ಲ ಒಂದು ಪರಿಸ್ಥಿತಿನ ಅನುಗುಣವಾಗಿ ಅವ್ರದ್ದೇನಿತ್ತು ಕುಂದುಕೊರತೆಯನ್ನು ಆಲೈಸಿ ಕಳಿಸ್ತಾರೆ. ಅಂದರೆ ಈ ರೀತಿ ಒಡೆದಾಳಿದ್ರೆ ಆಟೋಮೆಟಿಕ್ ಆಗಿ ಕುಟುಂಬಕ್ಕೆ ಟಿಕೆಟ್ ಗಿಟ್ಟಿಸ್ಕೊಳ್ಳಲು ಇನ್ನೂ ಕೂಡ ಯಶಸ್ವಿ ಆಗುತ್ತೆ ಅನ್ನೋ ಒಂದು ಮೂಢನಂಬಿಕೆಯಲ್ಲಿದ್ದಾರೆ ಸಚಿವರು. ಅದು ಅವರ ಭ್ರಮೆ. ಓಕೆ, ಈ ಸಲ ಯಾವುದೇ ಕಾರಣಕ್ಕೂ, ಯಾವುದೇ ರೀತಿಯಲ್ಲಿ, ಯಾವುದೇ ಆಮಿಷ ಇರಲಿ, ಹೆಂಗೆ ಆಗಲಿ, ಬಟ್ ನಾವು ನಮ್ಮ ನಾಯಕತ್ವ ಮೇಲೆ, ನಮ್ಮ ರಾಜ್ಯದಂಥ ನಾಯಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನಮ್ಮ ಒಂದು ಕಾರ್ಯಕರ್ತರ ಅಳಿಲನ್ನು ನೀವು ಅರ್ಥ ಮಾಡ್ಕೋಬೇಕು. ನಾವು ಮುಂದೆ ಬೆಳಿಬೇಕು. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಮುಂದೆ ನಾವು 2028ರಲ್ಲಿ ನಾವು ಅಧಿಕಾರದತ್ತ ತಗೊಂಡು ಹೋಗ್ಬೇಕಂದ್ರೆ ದಕ್ಷಿಣ ಕ್ಷೇತ್ರ ಯಾವುದೇ ಕಾರಣಕ್ಕೂ MLC ಜಬ್ಬಾರ್ ಸಾಹೇಬರ ಕೈಗೆ ಬರಬೇಕು. ಅವರ ನಾಯಕತ್ವದಲ್ಲೇ BZ ಜಮೀರ್ ಅಹ್ಮದ್ ಅವರ ನಾಯಕತ್ವದಲ್ಲಿ ನಮ್ಮ ನಜೀರ್ ಅಹಮದ್ ಸಾಬು, ಸಲೀಂ ಅಹಮದ್ ಸಾಬು, ರಿಜ್ವಾನ್ ಅರ್ಷದ್ ಸಾಬ್, ಇವರೆಲ್ಲ ನಮ್ಮ ತನ್ವೀರ್ ಸೇಠ್, ರಹೀಂ ಖಾನ್, ಇವರೆಲ್ಲ ಇದ್ದಾರೆ ನಮ್ಮ ನಾಯಕರು. ಇವರ ಒಂದು ನಾಯಕತ್ವದಲ್ಲಿ ಮಾತ್ರ ಅಧಿಕಾರದಲ್ಲಿ ಬರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವು ಅಧಿಕಾರಕ್ಕೆ ಬರೋಕ್ಕೆ ಚಾನ್ಸ್ ಇಲ್ಲ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.